ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಮೊದಲನೇ ಮೀಟಿಂಗ್ಗೆ ಪ್ರೆಸ್ ಕಾನ್ಫರೆನ್ಸ್ಗೆ ತಾವೆಲ್ಲ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೀನಿ, ಅಭಿನಂದಿಸ್ತೀನಿ. ನಂಬರ್ 1, ಇವತ್ತು GBIಯಿಂದ ಎಲ್ಲ ಅಧಿಕಾರಿಗಳು ಈ ಟನಲ್ ವಿಚಾರ ಏನಿದೆ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ನಿನ್ನೆ ಕ್ಯಾಬಿನೆಟಲ್ಲಿ ಫೈನಲ್ಗೆಲ್ಲ ಬಂದಿತ್ತು. 2 ಫೇಸು, ಅದರಲ್ಲಿ 1 ಫೇಸ್ನ ಈಗ ಟೆಂಡರ್ನ ಕರೀತಾ ಇದ್ದೀವಿ. ಸೊ ಅದಕ್ಕೆ ನಾನು ಟೆಂಡರ್ ಫ್ಲೋಟ್ ಮಾಡೋಕ್ಕಿಂತ ಮುಂಚಿತವಾಗಿ ಇನ್ನೊಂದು ಸತಿ ನಾನು DGP ಮತ್ತು IGP ಇರುವಂಥ ಮತ್ತು ಟ್ರಾಫಿಕ್ ಅವರು ಅವ್ರನ್ನ ಕರೆಸಿ ಆ ಎಕ್ಸಿಟ್ ಪಾಯಿಂಟು ಎಂಟ್ರಿ ಪಾಯಿಂಟಲ್ಲಿ ಎಲ್ಲೂ ಮುಂದೆ ಟ್ರಾಫಿಕ್ಗೆ ಕಂಜೆಷನ್ ಆಗಬಾರ್ದು ಅಂತೇಳಿ ಇವತ್ತು ಸಾಯಂಕಾಲ 5 ಗಂಟೆಗೆ ಅವ್ರ ಜೊತೆ ಮೀಟಿಂಗ್ ಮಾಡೋಕ್ಕೆ ನಾನು ಹೇಳಿದ್ದೀನಿ. ಏಕೆಂದರೆ ಬೆಂಗಳೂರಿನ ಈ ವಿಧಾನಸೌಧದ 1 ಕಿಲೋಮೀಟರ್ ಒಳಗಡೆ ಯಾವುದೂ ಕೂಡ ಔಟ್ಲೆಟ್ ಇರಬಾರ್ದು ಅನ್ನೋದು ಒಂದು ನನ್ನೊಂದು ಜಾಗ ಇದೆ. ಯಾಕೆಂದರೆ ಇಲ್ಲೆಲ್ಲರೂ ಆಯಿತು ಅಂದರೆ ಜಾಮ್ ಆಗ್ಬಿಡ್ತದೆ. ಸೊ ಅದಕ್ಕೆ ಒಂದು ಸತಿ ನೀವು ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಅವರೆಲ್ಲ ಕನ್ಸಲ್ಟೆಂಟ್ಸ್ ಎಲ್ಲ ಬಂದು ಪ್ರೆಸೆಂಟೇಷನ್ ಕೊಟ್ಟರು. ಸೊ ಅದಕ್ಕೆ ನಾನು ಚೀಫ್ ಸೆಕ್ರೆಟರಿ ಅವರು, ನಮ್ಮ BBMP ಅಡ್ಮಿನಿಸ್ಟ್ರೇಟ್ರು, BBMP ಗ್ರೇಟರ್ ಬೆಂಗಳೂರು ಅಡ್ಮಿನಿಸ್ಟ್ರೇಟ್ರು ಅವರೆಲ್ಲ ಸೇರಿ ನಾವು ತೀರ್ಮಾನ ಮಾಡಿ ಕಳಿಸಿದ್ದೇವೆ. 2ನೇ ವಿಚಾರ, 114 ಕಿಲೋಮೀಟ್ರು ಎಲಿವೇಟೆಡ್ ಕಾರಿಡಾರ್ನ ಪ್ಲ್ಯಾನ್ ಮಾಡಿದ್ದೀವಿ. ಅದು ಕೂಡ ಟ್ರಾಫಿಕ್ ಅವ್ರ ಬಗ್ಗೆ ಚರ್ಚೆ ಮಾಡಿ 114 ಕಿಲೋಮೀಟ್ರು ಎಲ್ಲೆಲ್ಲಿ ಹೋಗ್ಬೇಕು, ಇನ್ಕ್ಲೂಡಿಂಗ್ ಒಂದು ಆಲ್ಟರ್ನೇಟಿವ್ ರೋಡ್. ಮೊನ್ನೆ ನಮ್ಮ ಇವರು ಕೂಡ ಜಾರ್ಜ್ ಅವರು ಕೂಡ ಅವರ ಕ್ಷೇತ್ರದಿಂದ ಹೋಗೋಕ್ಕೆ ಏರ್ಪೋರ್ಟ್ಗೆ ಸೇರಿಕೊಂಡು ಒಂದು 114 ಕಿಲೋಮೀಟ್ರ್ ಎಲಿವೇಟೆಡ್ ಮಾಡಿದ್ವಿ. ಅದಕ್ಕೂ ಕೂಡ ಟ್ರಾಫಿಕ್ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವ್ರಿಗೂ ಕೂಡ ಫೈನಲ್ ಒಪಿನಿಯನ್ ತೆಗೆದುಕೊಂಡು ಹೇಳಿದ್ವಿ. 3ನೇದು, ಈ ಕಸದ ಒಂದು ದೊಡ್ಡ ಗಲಾಟೆ, ಅವರೆಲ್ಲ ಕೋರ್ಟ್ಗೆಲ್ಲ ಹೋಗಿದ್ರು. ಈಗ 33 ಪ್ಯಾಕೇಜ್ ಮಾಡಿ ಪ್ರತಿ ಒಂದು ಕ್ಷೇತ್ರಕ್ಕೊಂದು ಇಂಡಿವಿಜುವಲ್ ಪ್ಯಾಕೇಜ್ನ ಕರೀತಾ ಇದ್ದೀವಿ. ಕೆಲವು ದೊಡ್ಡ ಕ್ಷೇತ್ರ ಇರೋಂಥದ್ದನ್ನ 2 ಮಾಡಿದ್ವಿ, ದೊಡ್ಡ ಕ್ಷೇತ್ರ ಇರೋಂಥದ್ದು. ಒಟ್ಟು 33 ಪ್ಯಾಕೇಜ್ನ ಈಗಾಗಲೇ ನಮ್ಮ ಕ್ಯಾಬಿನೆಟಲ್ಲಿ ಕೂಡ ಅಪ್ರೂವ್ ಆಗಿ ಸುಮಾರು 4,150 ಕೋಟಿನೋ 400 ಕೋಟಿನೋ ಅಷ್ಟು ಆಗಿದೆ. ಅದಕ್ಕೆ ಕೂಡ ಟೆಂಡರ್ ಕರೀತಾ ಇದ್ದೀವಿ. 7 ವರ್ಷಕ್ಕೆ 7 ಇಯರ್ಸ್. ಯಾಕೆಂದರೆ ವೆಹಿಕಲ್ಲು ನಾನು ನೀವು 5 ವರ್ಷ ಅಂತಿದೆ, ಬಟ್ ವೆಹಿಕಲ್ಲು ಇದು 7 ಇಯರ್ಸ್ ಅಂತ ಹೇಳಿ 7 ಇಯರ್ಸ್ ಲೈಫ್ ಇರ್ತದೆ ಅಂತೇಳಿ ಅದಕ್ಕೆ ಹೋಗೋಣ. ಈಗ ಇದಕ್ಕೊಂದು ಹೊಸ ಸ್ಕೀಮ್ನ ಕ್ಲೀನರ್ ಬ್ಯಾಂಗ್ಳೂರ್ ಅಂತೇಳಿ ಇಡೀ ಬ್ಯಾಂಗ್ಳೂರ್ನ ಒಂದು ರೌಂಡ್ ಕ್ಲೀನ್ ಮಾಡೋಕ್ಕೆ, ಎಲ್ಲ ಕೂಡ ಕನ್ಸ್ಟ್ರಕ್ಷನ್ ಡೆಬ್ರಿಸ್ ಇರ್ಬೋದು ಎಲ್ಲ ಕಡೆ ರಿಮೂವ್ ಮಾಡೋಕ್ಕೆ, ಪಬ್ಲಿಕ್ಕು ಕೂಡ ಇದರಲ್ಲಿ ನೀವು ಎಲ್ಲೆಲ್ಲಿ ಕಸ ಇದೆ ಅನ್ನೋದನ್ನ ನೀವು ನನಗೆ ಬೇಕಾದ್ರೆ ಒಂದು ಇದನ್ನು ಫೋನ್ ನಂಬರ್ಸ್ ಕೊಟ್ಟು ಅವರು ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು. ಆ್ಯಪಲ್ಲಿ ಇಮಿಡಿಯೇಟಾಗಿ ಹೋಗಿ ಒಂದು 2-3 ದಿನದಲ್ಲೇ ಹೋಗಿ ಮಾಡ್ತೀವಿ. ಸೊ ಆಲ್ ಆಫೀಸರ್ಸು, ಮಾರ್ಷಲ್ಸು, ಹೆಲ್ತ್ ಇನ್ಸ್ಪೆಕ್ಟರ್ಸು ಅವರೆಲ್ಲರೂ ಕೂಡ ಈ ಬ್ಲ್ಯಾಕ್ ಸ್ಪಾಟ್ಗಳಿಗೆಲ್ಲ ತೆಗಿಲಿಕ್ಕೆ ಒಂದು ಮಾಡ್ತಾರೆ. ಸೊ ಬ್ಯಾಂಗ್ಳೂರನ್ನ ಕ್ಲೀನ್ ಆಗಿಡೋಕ್ಕೆ, ಯಾಕೆ ನಾವು ಬೇಕಾದಷ್ಟು ಪ್ರಯತ್ನ ಮಾಡ್ತಾಯಿದ್ದೋ. ಮಧ್ಯ ಕೋರ್ಟಲ್ಲಿ ಎಲ್ಲ ಕೆಲವೆಲ್ಲ ಸಮಸ್ಯೆ ಇತ್ತು. 89 ಪ್ಯಾಕೇಜ್ ಹಿಂದೆ ಗೌರ್ಮೆಂಟ್ ಮಾಡಿದ್ದು, ಅದು ಸುಪ್ರೀಂ ಹೈಕೋರ್ಟ್ ಕೂಡ ಅದನ್ನು ಸ್ಕ್ವಾಶ್ ಮಾಡಿ 44 ಮಂತ್ಸಲ್ಲಿ ರೀಟೆಂಡರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅವರು ಕೂಡ ಮಾಡಿಕೊಡ್ತಾ ಇದ್ವಿ. ಇನ್ನೊಂದು 31 ಟ್ರಾನ್ಸ್ಫರ್ ಸ್ಟೇಷನ್ಸು ಆಟೋ ಟಿಪ್ಪರು ಶಿಫ್ಟ್ ವಾರ್ಡಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಅದಕ್ಕೆ ಮಾಡಿದ್ವಿ. ಈಗಾಗಲೇ 5 ಜಾಗದಲ್ಲಿ ಕೆಲಸ ನಡೀತಾ ಇದೆ. 26 ಜಾಗದಲ್ಲಿ ಅದನ್ನು ಈ ತಿಂಗಳಲ್ಲಿ ಅದನ್ನು ಫೈನಲೈಸೇಷನ್ಸ್ ಮಾಡ್ತಾಯಿದ್ವಿ. ಆಮೇಲೆ ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಬೆಂಗಳೂರು BSWML ಅದು ಫ್ಲೋಟಿಂಗ್ ಟೆಂಡರ್ ಆಗ್ತಾಯಿದೆ. ಸೊ ಕಲೆಕ್ಷನ್ನು, ವೆಟ್ ವೇಸ್ಟು ಇವೆಲ್ಲ ಕೂಡ ಅದಕ್ಕೂ ಕೂಡ ಟೆಂಡರ್ನ ಡೈಲಿ ಮಾಡಲಿಕ್ಕೆ ಅದು ಕೂಡ ಮಾಡ್ತಾಯಿದೆ. ಇಂಟಿಗ್ರೇಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಟೆಂಡ್ರು ಇನ್ನೊಂದು 15 ದಿನದಲ್ಲಿ ಫ್ಲೋಟ್ ಮಾಡ್ತಾಯಿದ್ವಿ. ಈಗ ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಅದಕ್ಕೆ ಸಿಕ್ಕಿದೆ. ನೆಕ್ಸ್ಟ್ ಹೋಗ್ತಾ ಇದೆ, ಅಪ್ರೂವಲ್ಗೆ ಹೋಗ್ತಾ ಇದೆ ಈಗ. ಆಮೇಲೆ ಆ್ಯಪ್ನ ನಾವು ಒಂದು ಹೊಸ ಆ್ಯಪ್ನ ನಾನು ಈಗೇನು ಕ್ಲೀನ್ನೆಸ್ ಬ್ಯಾಂಗ್ಳೂರ್ ಕ್ಲೀನ್ನೆಸ್ ಕೇಳಿದ್ದೀನಿ, ಅದಕ್ಕೆಲ್ಲ ಇನ್ನೊಂದು 48 ಅವರ್ಸಲ್ಲಿ ನಾನು ಅದಕ್ಕೆ ಯಾವ ಆ್ಯಪಲ್ಲಿ ಲೋಡ್ ಮಾಡಬೇಕು ಅಂತ ಫ್ರೇಮ್ ಫಿಕ್ಸ್ ಮಾಡಿಬಿಟ್ಟು ತಮಗೆ ನಾವು ಅದಕ್ಕೊಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ರೆಡಿ ಮಾಡ್ಕೊಳ್ಬೇಕು. ಆ ದೃಷ್ಟಿಯಿಂದ ಅದು ಮಾಡ್ತೀವಿ. ಇದು ಮೇಜರ್ ಡಿಸಿಷನ್ಸು. ಇವತ್ತು ಬೆಳಗ್ಗೆ
ನಾನು ಟ್ರಾಫಿಕ್ ಪೊಲೀಸ್ನು ಕರೆಸಿ ನಮ್ಮ ಆಫೀಸರ್ಸ್ನು ಕರೆಸಿ ಮುಂದಕ್ಕೆ ಏನೇನು ಪ್ಲ್ಯಾನ್ ಆಗ್ತಾಯಿದ್ವಿ ಈ ಟ್ರಾಫಿಕ್ ಕಂಜೆಷನ್ಸ್ ವಿಚಾರದಲ್ಲಿ ಮೇಜರ್ ಡೆವಲಪ್ಮೆಂಟ್ಗೆ ಅದೆಲ್ಲ ಕೂಡ ಇವತ್ತು ಬೆಳಗ್ಗೆ ತೀರ್ಮಾನವನ್ನು ಮಾಡಿದರೆ ಈಗ ಬೇರೆ ವಿಚಾರನ ಈಗ ಮುಂದಕ್ಕೆ ನಾವು ಮಾಡ್ತೀವಿ. ಮಾಧ್ಯಮದಲ್ಲಿ ಕೇಳಿ ಆಮೇಲೆ ನಾವು ಬೇರೆ ಮೀಟಿಂಗ್ನ ನಾವು ತೆಗೆದುಕೊಳ್ತೀವಿ. ಕಾವೇರಿ ಆರತಿ ಅರ್ಜೆಂಟಾ? ಕಾವೇರಿ ಆರತಿನೂ ಆಗಿದೆ. ಇದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಕರ್ನಾಟಕ, ಕೊಡಗು, ಮಲೆನಾಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಬೆಂಗಳೂರು ಇತಿಹಾಸ, ನಮ್ಮ ಎಲ್ಲ ಮಠಮಾನ್ಯಗಳಲ್ಲಿರುವಂಥ ಆಗಮ ಪಂಡಿತರು, ಚುಂಚನಗಿರಿ ಇರ್ಬೋದು, ಸಿದ್ಧಗಂಗೆ ಇರ್ಬೋದು, ನಮ್ಮ ಸಾಂಸ್ಕೃತಿಕ ಇಲ್ಲಿ ನಮ್ಮ ಸುತ್ತೂರು ಮಠ ಅವ್ರನ್ನೂ ಎಲ್ಲ ಕೂಡ ಇನ್ವಾಲ್ವ್ ಮಾಡಿಕೊಂಡು ಸುಮಾರು ಒಂದು ಭಾಳ ವೆಲ್ ಪ್ಲ್ಯಾನ್ಡ್ ಒಂದು ಮಾಡ್ತಾಯಿದ್ವಿ. ನಾನು ವಾರಕ್ಕೆ 3 ದಿನ ಇಡಬೇಕು, ಶುಕ್ರವಾರ, ಶನಿವಾರ, ಭಾನುವಾರ ಅಂತೇಳಿ. ಸುಮಾರು 108 ಜನ ಅದಕ್ಕೆ ಮಾಡೋಂಥದ್ದು. ನಮ್ಮ ಸಂಸ್ಕೃತಿನೂ ಇರಬೇಕು, ಸ್ವಲ್ಪ ಕಲ್ಚರ್ ಪ್ರೋಗ್ರಾಮ್ ಇರಬೇಕು, 1-1.5 ಗಂಟೆ. ಅದಕ್ಕೆ ಬಜೆಟಲ್ಲೇ ನಾನು ಒಂದು 192 ಕೋಟಿ ರೂಪಾಯಿ CNLದಲ್ಲಿ ಇಟ್ಟಿದ್ದೀನಿ. ಅದಲ್ಲದೆ ಟೂರಿಸಮ್ ಅವರು ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಷ್ಟೇ ನಮ್ಮ ಪವರ್ ಡಿಪಾರ್ಟ್ಮೆಂಟು ಅವರು ಲೇಸರ್ ಶೋ ಮತ್ತೊಂದು ಲೈಟಿಂಗು ಅದೆಲ್ಲ ಅವರು ಕೂಡ ಚೆಸ್ಕಾಂ ವತಿಯಿಂದ ಅವರು ಕೂಡ ಮಾಡ್ತಾರೆ. ಒಳ್ಳೆ ಅದಕ್ಕೊಂದು ಗ್ಯಾಲರಿ, 10,000 ಜನ ಕೂತ್ಕೊಳ್ಳೋಕ್ಕೆ ಒಂದು ಗ್ಯಾಲರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದೆಲ್ಲ ಡಿಸೈನಿಂಗ್ ಮತ್ತೊಂದೆಲ್ಲ ಆಗಿದೆ. ಆಮೇಲೆ ಅದಕ್ಕೊಂದು ಭಾವ್ಯಕತೆ ಮೇಲೆ ಅದಕ್ಕೊಂದು ಆಡಾಡಲಿಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದೀವಿ. ಯಾವ್ದಾದ್ರು ಇತ್ತು ಅಂತಂದರೆ ನೀವು ಸಜೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಇವತ್ತು ಕೆಲವೆಲ್ಲ ಒಳ್ಳೆ ಆರ್ಟಿಸ್ಟ್ಗೆಲ್ಲ ಬಂದು ಅವರು ಕೂಡ ಕಲೆಗಳನ್ನು ಕೊಟ್ಟಿದ್ದಾರೆ. ಸೊ ಇದು ಕರ್ನಾಟಕ, ದಕ್ಷಿಣ ಭಾರತ, ಪಾಂಡಿಚೇರಿಯಿಂದ ಹಿಡಿದು ತಮಿಳುನಾಡು, ಕೇರಳ, ಕರ್ನಾಟಕ 4 ಕೂಡ ಮಿಂಗ್ಲಾಗೋ ರೀತಿಯಲ್ಲಿ. ಏಕೆಂದರೆ ಈ ಕಾವೇರಿ ನದಿ ಅಲ್ಲಿವರೆಗೂ ಹೋಗೋದ್ರಿಂದ ಅವರು ಕೂಡ ಇಲ್ಲಿ ಬಂದು ಆರತಿ ನೋಡೋಕ್ಕೆ ಅವ್ರಿಗೂ ಟೂರಿಸಮ್ ಅವಕಾಶ ಮಾಡಿಕೊಡ್ಬೇಕು. ಸಾಯಂಕಾಲದ ಹೊತ್ತು ಅವ್ರು ಬಂದು ಇಲ್ಲಿ ನಿಂತ್ಕೊಳ್ಬೇಕು. ಸಾರ್ವಜನಿಕರು ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆರತಿ ಮಾಡೋರಿಗೆ ಆಗಮ ಪಂಡಿತರಿಗೆ ಅವಕಾಶ ಮಾಡಿಕೊಟ್ಟು ಸಾಯಂಕಾಲ ಒಂದು ಮೇಜರ್ ಅದಕ್ಕೊಂದು ಶೋ ಯಾವ ರೀತಿ ಗಂಗಾ ಆರತಿಗಳು ನಡೀತಾ ಇದೆ ಅದಕ್ಕಿಂತ ಸ್ವಲ್ಪ ಇನ್ನು ವೈಭವ ರೀತಿಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಒಂದು ಡಿಸ್ಕಷನ್ ಮಾಡಿದ್ವಿ. ಆಲ್ಮೋಸ್ಟ್ ಫೈನಲ್ ಬ್ಲೂ ಪ್ರಿಂಟ್ ಬಂದಿದೆ. ಇನ್ನು 3-4 ಸಜೆಷನ್ಸ್ ಬಂದಿದೆ. ಅದಾದಮೇಲೆ ಕಂಪ್ಲೀಟ್ ಸಾರ್ವಜನಿಕರಿಗೆ ನಾನು ಪ್ರೆಸೆಂಟ್ ಮಾಡ್ತೀನಿ. ಆದಷ್ಟು 100 ದಿನದಲ್ಲಿ ಅದನ್ನು ಆರತಿ ಶುರು ಮಾಡಲಿಕ್ಕೆ ಎಂದು ಕೂಡ ಕರೆದಿದ್ದೀವಿ. ಅದೊಂದು ಸ್ಟೇಡಿಯಂ ಜೊತೆ ಕ್ರಿಯೇಟ್ ಆಗಿರುತ್ತೆ. ಎಲ್ಲೂ ಫ್ಲೋ ಆಫ್ ವಾಟರ್ ನಿಂತ್ಕೊಳ್ಳಲ್ಲ, ಹರಿಯೋ ನೀರಲ್ಲೇ ಅದಕ್ಕೊಂದು ಜಾಗನ ಕ್ರಿಯೇಟ್ ಮಾಡಿ ಈ ಪ್ರತಿಯೊಂದು ಬೆಂಗಳೂರು ಬೀದರ್ ಬೇಸಿಸ್ಗೆ ಒಂದು ವೆಂಟ್ ಹೋಗ್ತದೆ. ಒಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದೀನಿ. ಅದರಲ್ಲಿ ಆ ಕೆಲಸ ನಡೀತದೆ.